ಡಿ ಕೆ ಶಿವಕುಮಾರ್ಗೂ ಮೊದಲೇ ನಾನು ಆ ಡಿನ್ನರ್ ಪಾರ್ಟಿಯನ್ನ ಮಾಡಿ ಎಲ್ಲ ಲೆಕ್ಕಾಚಾರವನ್ನ ನಾನು ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರ ಬಣದವರು ಎರಡೂ ಬಣದಲ್ಲೂ ಕೂಡ ಈಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಶಾಸಕರ ಕಾರ್ಯಾಗಾರವನ್ನ ಮಾಡುವಂತ ಉದ್ದೇಶ ಏನಿತ್ತು? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ತಾರಕಕ್ಕೇರಿದ್ದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲ್ಲ ಅಂತಿದ್ರೆ ಡಿ ಕೆ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಈಗ ರೆಸಾರ್ಟ್ ರಾಜಕಾರಣ ಆಯಿತು, ಫಾರಿನ್ ಟ್ರಿಪ್ ಆಯಿತು, ದೆಹಲಿ ಭೇಟಿ ಆಯಿತು, ಇದರ ಜೊತೆಗೆ ಕಸರತ್ತುಗಳನ್ನು ಮಾಡಿದ್ರು ಕೂಡ ಯಾವುದು ವರ್ಕೌಟ್ ಆಗಿರಲಿಲ್ಲ. ಈಗ ಬಜೆಟ್ ಆಗ್ತಾ ಇರುವಂತಹ ಹಿನ್ನೆಲೆ ಇವತ್ತು ಬಜೆಟ್ ಇದೆ. ಬಜೆಟ್ ಆದ ನಂತರದಲ್ಲಿ ತಮ್ಮದೇ ಲೆಕ್ಕಾಚಾರವನ್ನು ಹೂಡೋದಕ್ಕೆ ಎರಡೂ ಬಣದಲ್ಲೂ ಕೂಡ ಈಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ನಾನು ಕೂಡ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತೀನಿ ಅಂತ ಅಂದರೆ ನಾನು ನಿನಗಿಂತ ಮುಂಚೆನೇ ಮಾಡ್ತೀನಿ ಅಂತ CM ಸಿದ್ದರಾಮಯ್ಯನವರ ಬಣದವರು ಲೆಕ್ಕಾಚಾರ ಹಾಕಿದ್ದಾರೆ. ಏನಿದು ಸ್ಟೋರಿ ಅಂತೀರಾ? ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ ಸಿದ್ದು ತಂತ್ರ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಎಸ್ ವೀಕ್ಷಕರೇ, CM ಸಿದ್ದರಾಮಯ್ಯನವರು ಈ ವರ್ಷದ ಚೊಚ್ಚಲ 17ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಇದರ ಜೊತೆಗೆ ಇವತ್ತು ಮಾರ್ಚ್ 10ನೇ ತಾರೀಕು ಅಂದ್ರೆ DCM ಡಿ ಕೆ ಶಿವಕುಮಾರ್ ಒಂದು ಕಡೆ, ಸಿದ್ದರಾಮಯ್ಯರು ಒಂದು ಕಡೆ ಖಾಸಗಿ ಕಾರ್ಯಕ್ರಮದಲ್ಲಿ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ಈ ಲೆಕ್ಕಾಚಾರ ಏನು? ಇವತ್ತು ಬಜೆಟ್ ಮಂಡಿಸಿರೋದ್ರಿಂದ ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಯಾವ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿಲ್ಲ, ಯಾರು ಸಿದ್ದರಾಮಯ್ಯನವರ ಬಣದಲ್ಲಿ ಅಸಮಾಧಾನಗೊಂಡಿದ್ದಾರೆ ಅನ್ನೋದನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಲೆಕ್ಕಾಚಾರದಲ್ಲಿ, ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಎಲ್ಲೋ ಒಂದು ಕಡೆ ಈ ಡಿನ್ನರ್ ಪಾಲಿಟಿಕ್ಸ್ ಆಯೋಜನೆ ಮಾಡಿದ್ದಾರೆ ಅನ್ನುವಂಥ ಚರ್ಚೆ ಜೋರಾಗಿದೆಯಲ್ಲ. 10ನೇ ತಾರೀಕು, ಆ 10ನೇ ತಾರೀಕು ಏನು DCM ಡಿ ಕೆ ಶಿವಕುಮಾರ್ ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ, ಸಿದ್ದರಾಮಯ್ಯನವರು ಈಗಾಗಲೇ ಕೂಡ ಅಂದ್ರೆ DCM ಡಿ ಕೆ ಶಿವಕುಮಾರ್ ಆದ ನಂತರದಲ್ಲಿ ಅಂದ್ರೆ 12ರಿಂದ 15ನೇ ತಾರೀಕು ಒಳಗಡೆ ಅದು ಕೂಡ ಖಾಸಗಿ ಹೋಟೆಲ್ನಲ್ಲೇ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಅವರು ಕೂಡ ಡಿನ್ನರ್ ಪಾರ್ಟಿನ ಆಯೋಜಿಸಿದ್ರು. DCM ಡಿ ಕೆ ಶಿವಕುಮಾರ್ ಶಾಸಕರಿಗೆ ಗಾಳ ಹಾಕಿದ್ರೆ, ಇದೇ CM ಸಿದ್ದರಾಮಯ್ಯನವರು ಶಾಸಕರಿಗೆ, ಇದರ ಜೊತೆಗೆ MLCಗಳಿಗೆ, ಇದರ ಜೊತೆಗೆ ಸಂಸದರಿಗೂ ಕೂಡ ಗಾಳವನ್ನು ಹಾಕಿದ್ರು. ಈಗ ಆ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿರೋದು. DCM ಡಿ ಕೆ ಶಿವಕುಮಾರ್ಗೂ ಮೊದಲೇ ನಾನು ಆ ಡಿನ್ನರ್ ಪಾರ್ಟಿಯನ್ನ ಮಾಡಿ ಎಲ್ಲ ಲೆಕ್ಕಾಚಾರವನ್ನ ನಾನು ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರ ಬಣದವರು ಇದೇ ಮಾರ್ಚ್ 9ನೇ ತಾರೀಕು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಈ ಕಾರ್ಯಕ್ರಮ ನಿಗದಿಯಾಗಿದೆ. ಡಿನ್ನರ್ ಪಾಲಿಟಿಕ್ಸ್ ಅಥವಾ ಡಿನ್ನರ್ ಪಾರ್ಟಿ. ಇದರ ಜೊತೆಗೆ ಏನಂದ್ರೆ ಶಾಸಕರ ಕಾರ್ಯಾಗಾರ ಅನ್ನುವಂಥ ನೆಪದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿರೋದು. ಸಂಜೆ 4 ಗಂಟೆಯಿಂದ ಶಾಸಕರಿಗೆ ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ. ಟ್ರೈನಿಂಗ್ ಕೊಡೋದಕ್ಕೆ ಲಲಿತ್ ಅಶೋಕ್ ಹೋಟೆಲ್ಗೆ ಹೋಗ್ಬೇಕಾ ಅನ್ನೋದು ನಮ್ಮ ಪ್ರಶ್ನೆ. ವಿಧಾನಸೌಧದಲ್ಲಿ ಜಾಗ ಇಲ್ವಾ? ಹಾಗಾದ್ರೆ ವಿಧಾನಸೌಧದಲ್ಲಿ ಅವ್ರು ಕೇಳಲ್ಲ ಅಂತಾರ? ಹಾಗಾದ್ರೆ ವಿಧಾನಸೌಧದಲ್ಲಿ ಶಾಸಕರು ಬರೋದಿಲ್ಲ ಅಂತಿದ್ದಾರೆ? ಹಾಗಾದ್ರೆ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ, ಅದು ಖಾಸಗಿ ಹೋಟೆಲ್ನಲ್ಲಿ ಶಾಸಕರ ಕಾರ್ಯಾಗಾರವನ್ನ ಮಾಡುವಂತ ಉದ್ದೇಶ ಏನಿತ್ತು? ಯಾವ ಟ್ರೈನಿಂಗ್ ಕೊಡ್ತಾರೆ? ಹಾಗಾದ್ರೆ 4 ಗಂಟೆಗೆ, ಸಂಜೆ 4 ಗಂಟೆಗೆ ಈ ಕಾರ್ಯಕ್ರಮ ನಿಗದಿಯಾಗಿದೆ. ಅದಾದ ನಂತರದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅನ್ನೋ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೋ ಅಥವಾ ಅನಿಸಿಕೆ ಅಭಿಪ್ರಾಯಗಳನ್ನು ಚರ್ಚೆ ಮಾಡ್ತಾರೋ, ಬಜೆಟ್ ಆದ ನಂತರದಲ್ಲಿ ವಿರೋಧ ಪಕ್ಷದವ್ರನ್ನ ಹೆಂಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು, ವಿರೋಧ ಪಕ್ಷದವ್ರು ಕೇಳುವಂಥ ಪ್ರಶ್ನೆಗಳಿಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೋ, ಅಥವಾ ಬೇರೆಯದ್ದೇ ಲೆಕ್ಕಾಚಾರ ಏನಾದರೂ ಕೂಡ ಅಡಗಿದೆಯೋ? ಈ
ಈ ರೀತಿಯ ಪ್ರಶ್ನೆಗಳು ಉಂಟಾಗ್ತಾ ಇರೋದು. ಅದು ಕೂಡ ಮಾರ್ಚ್ 10ನೇ ತಾರೀಕು DCM DK ಶಿವಕುಮಾರ್ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಅದಾದ ನಂತರದಲ್ಲಿ ಮಾಡ್ತಾರೆ ಅನ್ನುವಂಥ ಚರ್ಚೆ ಇತ್ತಲ್ಲ, ಅದಕ್ಕೂ ಮುಂಚೆನೆ DCM DK ಶಿವಕುಮಾರ್ ನಿಗದಿ ಮಾಡಿದಂಥ ದಿನಾಂಕಕ್ಕೂ ಮುಂಚೆನೆ ಸಿದ್ದು ಬಣದವ್ರು ಯಾಕೆ ಆಯೋಜನೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದೆ. ಈ ಡಿನ್ನರ್ ಪಾಲಿಟಿಕ್ಸ್ ರಾಜಕಾರಣ ಏನಾಗುತ್ತೆ, ಯಾವ ಹಂತಕ್ಕೆ ಹೋಗಿ ತೆಗೆದುಕೊಂಡು ಹೋಗ್ತಾರೆ, ಏನಾಗಬಹುದು ಹಾಗಾದರೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ ಸಿದ್ದು ತಂತ್ರ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.